ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ರಿಲೀಸ್ಗೆ ಕೌಂಟೌನ್ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಎಲ್ಲೆಲ್ಲಿ ನೋಡಿದ್ರು ಡೆವಿಲ್ ಫೀವರೇ ಎಲ್ಲ ಕಡೆ ಕಾಣ್ತಿರುವಂಥದ್ದು. ನಾನೀಗ ಪ್ರಸನ್ನ ಚಿತ್ರಮಂದಿರದಲ್ಲಿ ಇದ್ದೀನಿ. ಸೊ ಇಲ್ಲಂತೂ ಇಡೀ ಥಿಯೇಟರ್ನ ಅಲಂಕಾರ ಮಾಡಿದ್ದಾರೆ ಡೆವಿಲ್ನ ಸ್ವಾಗತ ಮಾಡೋದಕ್ಕೆ. ನೀವು ನೋಡ್ತಿರ್ಬೋದು ಯಾವ ಥರ ಥಿಯೇಟರ್ನ ಬ್ಯಾನರ್ಗಳಿಂದ ಒಂದೊಂದು ರೀತಿ ಸಜ್ಜು ಮಾಡಿದ್ದಾರೆ ಅಂತ ಅನ್ನೋದನ್ನು. ಸೊ ಎಲ್ಲಿ ನೋಡಿದ್ರು ಡೆವಿಲ್ದೇ ಕ್ರೇಜು. ಅಫ್ಕೋರ್ಸ್ ಅಭಿಮಾನಿಗಳು ಡೆವಿಲ್ ಪ್ರಚಾರವನ್ನು ಜೋರಾಗಿಯೇ ಮಾಡ್ತಿರೋವಂಥದ್ದು. ಅವರ ಸೆಲೆಬ್ರಿಟಿಗಳು ಅವರೇ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಡೆವಿಲ್ ಪ್ರಚಾರವನ್ನು ಮಾಡ್ತಿರೋವಂಥದ್ದು. ಇಲ್ಲೊಬ್ಬರು ಅಭಿಮಾನಿ ನೀವು ನೋಡ್ತಿರ್ಬೋದು. ಅಫ್ಕೋರ್ಸ್ ಈಗ ಸಾಕಷ್ಟು ಸಿನಿಮಾಗಳು ಅಂದರೆ ಬಂದಾಗ ಅವರವರ ಸ್ಟಾರ್ ಸಿನಿಮಾಗಳು ಬಂದಾಗ ಅವರವರ ವೆಹಿಕಲ್ಗಳ ಮೇಲೆ ಮತ್ತು ಅವರವರ ಏನು ಎಲ್ಲೆಲ್ಲಿ ಅವ್ರಿಗೆ ಪ್ರೀತಿ ಇರುತ್ತೋ ಅಲ್ಲೆಲ್ಲ ಅವ್ರ ಮನೆಗಳ ಮೇಲೆ ಆಗಿರ್ಬೋದು ಅವರು ಸಿನಿಮಾದ ಒಂದಷ್ಟು ಪೋಸ್ಟರ್ಗಳನ್ನ ಹಾಕ್ಕೊಂಡು ಸಿನಿಮಾ ಬಗ್ಗೆ ಒಂದಷ್ಟು ಪ್ರೀತಿ ಅಭಿಮಾನವನ್ನು ತೋರಿಸ್ತಾರೆ. ಸೊ ಹೀಗೆ ಇಲ್ಲಿ ಹರ್ಷ ಅನ್ನೋ ದರ್ಶನ್ ಅವರ ಅಭಿಮಾನಿ ನೋಡ್ತಿರ್ಬೋದು. ಅವರ ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ಡಿಫ್ರೆಂಟ್ ಡೆವಿಲ್ ಪೋಸ್ಟರ್ಗಳನ್ನ ಹಾಕಿ ಅವರ ಅಭಿಮಾನವನ್ನು ತೋರಿಸ್ತಿರೋವಂಥದ್ದು. ರಾಯಲ್ ಎನ್ಫೀಲ್ಡ್ ಬೈಕ್ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಎಲ್ಲ ಸಖತ್ತಾಗಿ ಮಾಡಿಸಿದ್ದಾರೆ. ಅಂದರೆ ಈ ಸಿನಿಮಾದಲ್ಲಿ ಹಾಗೇ ದರ್ಶನ್ ಅವರ ಒಂದಷ್ಟು ಲುಕ್ಸ್ ಏನಿದೆ ಅದು ಸಖತ್ತಾಗಿದೆ ಮಾಸ್ ಆಗಿ. ಸೊ ಅದೇ ಥರ ಒಂದು ಕಲರ್ ಕಾಂಬಿನೇಷನಲ್ಲಿ ಇವರು ಬೈಕ್ನ ರೆಡಿ ಮಾಡ್ತಿರೋವಂಥದ್ದು. ಸೊ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್, ಸಖತ್ತಾಗಿ ರೆಡಿ ಮಾಡ್ತಿದ್ದೀರಾ ಬೈಕ್ನ. ನಾನು ನೋಡ್ತಾ ಇದ್ದೆ ಇಷ್ಟು ದಿನ ಅಂದರೆ ಎಲ್ಲೋ ಹಿಂದೆ ಒಂದಷ್ಟು ಪೋಸ್ಟರ್ ಹಾಕ್ಕೊಂಡಿರೋರು, ಇಲ್ಲದೇ ಕಾರ್ ಹಿಂದೆ ಎಲ್ಲ ಅದದ್ದು ಪೋಸ್ಟರ್ ಹಾಕ್ಕೊಂಡು ಪ್ರಚಾರ ಮಾಡ್ತಾಯಿದ್ರು ಈ ಥರ. ಆದರೆ ನೀವು ಇಡೀ ರಾಯಲ್ ಎನ್ಫೀಲ್ಡ್ ಬೈಕ್ನ ಡೆವಿಲ್ ಲುಕ್ನಲ್ಲಿ ಒಂದಷ್ಟು ಡಿಸೈನ್ ಮಾಡಿಸಿದ್ದೀರಾ. ಸೊ ಏನು ಹೇಳ್ತೀರಿ ಅಂತ? ಏನಿಲ್ಲ ಮೇಡಮ್, ನಮ್ಮ ಬಾಸ್ ಮೇಲೆ ಇರೋ ಪ್ರೀತಿ, ಅವರು ಕೊನೆ ಉಸಿರಿರೋರ್ಗು ನಮ್ಮ ಬಾಸ್ಗೋಸ್ಕರನೇ ಬದುಕ್ತೀವಿ. ಕರ್ನಾಟಕಕ್ಕೆ ಅವ್ರು ಒಬ್ಬರೇ ಸುಲ್ತಾನ. ಎಲ್ಲ ಸೆಲೆಬ್ರಿಟಿಗಳು ಅವ್ರನ್ನ ನಾವು ತಲೆ ಮೇಲೆ ಮೆರೆಸೋದು. ಈ ಸಿನಿಮಾ ಅಂತೂ ಸಾರಥಿ ನೋಡಿದ್ರಲ್ಲ, ಅದು 3ರಷ್ಟು ಆಗುತ್ತೆ. ಚೆನ್ನಾಗಿ ಮೆರೆಸ್ತೀವಿ ಮೇಡಮ್. ಸರ್, ಇದು ನಿಮಗೆ ಐಡಿಯಾ ಹೇಗೆ ಬಂತು? ಅಂದರೆ ಇಡೀ ಎಲ್ಲ ಕಡೆ ಡೆವಿಲ್ನ ಲುಕ್ನ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಎಷ್ಟು ಖರ್ಚು ಮಾಡಿದ್ರಿ ಅಂತ? ಅದು ನಮ್ಮ ಬಾಸ್ಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಖರ್ಚು ಬಗ್ಗೆ ನಾನೆಲ್ಲ ಹೇಳಲ್ಲ. ಅವ್ರ ಮೇಲೆ ಪ್ರೀತಿ ಇತ್ತು, ಮಾಡಿದ್ದೀನಿ. ನಮ್ಗೆ ಅವರಂದರೆ ಪ್ರಾಣ. ನಾನೇ ಅಂತಲ್ಲ, ಇಲ್ಲಿರೋರ್ಗೆಲ್ಲರಿಗೂ ಪ್ರಾಣ. ನಾವು ಸೆಲೆಬ್ರಿಟೀಸ್ಗಳು ಯಾವಾಗಲೂ ಅವ್ರ ಬೆನ್ನಿಂದ ಇದ್ದೇ ಇರ್ತೀವಿ ಮೇಡಮ್, ಯಾವತ್ತೂ ಬಿಟ್ಕೊಡಲ್ಲ. ಸರ್, ಈಗ ಡೆವಿಲ್ ದರ್ಶನಕ್ಕೆ ಯಾವ ಥರ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀರಾ? ನಾಳೆ ಇಷ್ಟೊತ್ತು ಈಗ ಆಲ್ರೆಡಿ ಡೆವಿಲ್ ದರ್ಶನ ಆಗೋಗ್ಬಿಟ್ಟಿರುತ್ತೆ ನಿಮಗೆ. ಎಲ್ಲ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಟ್ರೈಲರ್ಗೆ ಹುಚ್ಚರಾಗಿದ್ದೀವಿ. ನಾಳೆ ಸಿನಿಮಾ ಅಂತೂ ಎಲ್ಲ ಕಡೆ ಊರ ಹಬ್ಬನೇ ಮೇಡಮ್. ಸರ್, ಏನೆಲ್ಲ ಸೆಲೆಬ್ರೇಷನ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ನಾಳೆ ಸೆಲೆಬ್ರೇಟ್ ಮಾಡೋದಕ್ಕೆ ಸಿನಿಮಾನ ಅಂತ? ಆಲ್ರೆಡಿ ನಾವು ಒಂದು ವಾರದಿಂದ ಮಾಡ್ತಾನೆ ಇದ್ದೀವಿ ಮೇಡಮ್. ಥಿಯೇಟರ್ ಹತ್ರ ಬಂದು ನಾಳೆ ಬೆಳಗ್ಗೆ 6 ಗಂಟೆಗೆ ಬಂಡಿ ಕಳಮ್ಮ, ಇವತ್ತು ಸಂಜೆ 5 ಗಂಟೆಗೆ ಬಂಡಿ ಕಳಮ್ಮ ತಾಯಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಓಪನಿಂಗ್ 6:30 ಇವತ್ತು ಸಂಜೆ ಕಟೌಟ್ಗೆ ಹಾರ ಹಾಕ್ಸ್ತಾಯಿದ್ದೀವಿ. ನಾಳೆ ಬೆಳಗ್ಗೆ 11 o'clock ಸಂಜೆವರೆಗೂ 3ರಿಂದ 3.5 ಸಾವಿರ ಜನಕ್ಕೆ ಬಿರಿಯಾನಿ, ಮಟನ್ ಚಾಪ್ಸು, ಪ್ರತಿಯೊಂದು ಸ್ವೀಟು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ.